ಇವತ್ತಿಗೂ ಕೂಡ ಈ ಡಿಲಿಮಿಟೇಷನ್ಸು, ಈ ರಿಸರ್ವೇಷನ್ಸ್ ಬಗ್ಗೆ ಇರತಕ್ಕಂಥ ಗೊಂದಲಗಳು, ನ್ಯೂನತೆಗಳು ಏನೂ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಕಿರಿಚಾಟ, ಅರಚಾಟ, ಆರ್ಭಟಗಳಾಗ್ತಾ ಇದು ದುರಂತ. ಇದು ಸರ್, ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಧ್ವನಿಗೆ ಯಾವುದೇ ಬೆಲೆ ಇಲ್ಲ ಸರ್. ಉದಾಹರಣೆಗೆ ಈಗ ತಮಿಳುನಾಡು ಆಯ್ತು, ತೆಲಂಗಾಣ ಆಯ್ತು, ಕರ್ನಾಟಕ, ಕೇರಳ, ಇವನ್ ಸರ್ ಆಶ್ಚರ್ಯ ಅಂದ್ರೆ ಬಿಜೆಡಿ, ಬಿಜು ಜನತಾದಳ ಯಾವಾಗ ನೋಡಿದ್ರು ಕೂಡ ಸರ್ಕಾರದ ಜೊತೆಗೆ ನಿಂತ್ಕೊಳ್ತಾ ಇದ್ದಂತ ಪಕ್ಷ ಸರ್ಕಾರದ ವಿರುದ್ಧ ಹೋಗಿದೆ ಅಂದ್ರೆ ಅವ್ರಿಗೆ ಏನೋ ಒಂದು ಆತಂಕ ಇದೆ ಅಲ್ಲ ಸರ್. ಫೆಡರಲ್ ಸ್ಟ್ರಕ್ಚರ್ ಈ ಮಟ್ಟಕ್ಕೆ ಬರುತ್ತಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಒಂಥರ ಯೂನಿಲ್ಯಾಟ್ರಲ್ ಆಗಿ ಹೋಗ್ತಾ ಇದ್ರೆ ಇದು ನಾವು ಯಾವುದೋ ಬೇರೆ ದೇಶದ ಒಂದು ಫ್ರಾನ್ಸ್ನಲ್ಲಿ ಇದೇವ ಅಂತಕ್ಕಂಥದ್ದನ್ನತ್ತೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದ ಒಂದು ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ್ ಅಫ್ಕೋರ್ಸ್ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ರಾಜ್ಯ, ಬಿಹಾರ ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ ರಾಜ್ಯ, ಆಂಧ್ರ ಪ್ರದೇಶ 10 ವರ್ಷಗಳ ಹಿಂದೆ ವಿಭಜನೆ ಆಗಿದೆ, ತೆಲಂಗಾಣ ಆಗಿದೆ, ಆಂಧ್ರ ಪ್ರದೇಶ ಆಗಿದೆ. ಅಲ್ಲಿ ನೀವು ಇವತ್ತು ಅಲ್ಲಿನ ಜನಸಂಖ್ಯೆಯನ್ನು ಆಧರಿಸಿ ನೀವು ಮರುವಿಂಗಡಣೆ ಮಾಡಬೇಕೇ ವಿನಃ ನೀವು ಯಾವುದೋ ಪ್ಯಾರಾಮೀಟರ್ಸ್ ಇಟ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ಹಾಗಾದರೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ನಾವು ಕರ್ನಾಟಕ ಅತ್ಯಂತ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಒಂದು ರಾಜ್ಯ ಆಗಿದ್ರೆ ನೀವು ಅನುದಾನ ಯಾರಿಗೆ ಕೊಡಬೇಕು? ಮೊದಲು ಕರ್ನಾಟಕ ಕೊಡಬೇಕಲ್ಲ. ಹಾಗಾದ್ರೆ ಉತ್ತರ ಪ್ರದೇಶಕ್ಕೆ ಯಾಕೆ ಕೊಡ್ತೀರಿ ಅಂತಕ್ಕಂಥದ್ದಿದೆ. ಇದನ್ನೇ ಹೇಳ್ತಾ ಇರೋದು. ಈ ರೀತಿಯಾದಂಥ ಒಂದು ಬ್ಲೆಂಡರ್ಸ್ ಆಗಬಾರದು. ನೀವು ಮರುವಿಂಗಡಣೆ ಮಾಡಬೇಕಾಗಿದ್ರೆ, ಡಿಲಿಮಿಟೇಷನ್ಸ್ ಮಾಡಬೇಕಾಗಿದ್ರೆ, ಬಿಫೋರ್ ಡೂಯಿಂಗ್ ದಟ್ ಇದನ್ನೆಲ್ಲ ಟ್ಯಾಗ್ ಆನ್ ಮಾಡಬೇಡಿ. ಎಲ್ಲ ಮೂರನ್ನು ತಗೊಂಬಂದು ನೀವು ಒಟ್ಟಿಗೆ ಇಟ್ಬಿಟ್ಟು ಬೇಗನೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಜೆಂಡಾನು ನೀವು ಹೇಳ್ಕೋಬೇಕು ಅಂತಕ್ಕಂಥದ್ದು ಮಾಡಿದ್ರೆ ಏನು ಉದ್ದೇಶ ನಿಮ್ಮದು? ನಿಮಗೆ ದೇಶದ ಸದಾಶಯದ ಬಗ್ಗೆ ನಿಮಗೆ ಆಸಕ್ತಿ ನಿಮಗೆ ನೋ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇದನ್ನು ನಾನು ಹೇಳೋದು ಏನು ಅಂತ ಹೇಳಿದ್ರೆ, ಇವತ್ತಾದ ಮೇಲೆ ಮತ್ತೆ ನೀವು ಮಹಿಳೆಯನ್ನು ಅವಮಾನ ಮಾಡ್ತಾ ಇದ್ದೀರಲ್ಲ. ಯಾಕೆ ಬೇಕು ಈ ದ್ರೌಪದಿ ವಸ್ತ್ರಾಭರಣ ಮಾತುಗಳು? ರಿಯಲಿ ಸರ್, ಐ ಫೆಲ್ಟ್ ದಿಸ್ ಇಸ್ ಅನ್ಫಾರ್ಚುನೇಟ್. ಏನೋ ದೇಶ ದ್ರೌಪದಿ ವಸ್ತ್ರಾಭರಣ ಭ್ರೂಣ ಹತ್ಯೆ ಅಂತಕ್ಕಂಥ ಎಮೋಷನಲ್ ಟಾಕ್ಸ್ ಬಂದಿದ್ದೆ ಬಹಳ ತೀರಾ ದುರದೃಷ್ಟಕರ ಅಂತ ನಾನು ಹೇಳ್ತೇನೆ. ದುರದೃಷ್ಟಕರ ಆಯಿತು. ಈಗ ಸರ್ ಎಲೆಕ್ಷನ್ಸ್ ಟೈಮಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ಟೈಮ್. ನೀವು ಯಾಕೆ ಅಂತ ಹೇಳಿದ್ರೆ ಒಂದು ನೀತಿ ಸಂಹಿತೆ, ಪಶ್ಚಿಮ ಬಂಗಾಳ ಎಲೆಕ್ಷನ್, ತಮಿಳುನಾಡು ಎಲೆಕ್ಷನ್, ಈ ಟೈಮ್ ಅಲ್ಲಿ ಇಷ್ಟು ದೊಡ್ಡ ಬಸಡ್ ಮಾಡುವಂತ ಅವಶ್ಯಕತೆ ಏನಿತ್ತು? ಇಟ್ ಇಸ್ ಅನ್ ಅಟರ್ ವಯಲೇಷನ್. ಕೋಡ್ ಆಫ್ ಕಾಂಡಕ್ಟ್ ಏನಾಗಿದೆ ಚುನಾವಣಾ ಆಯೋಗ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಒಂದು ಒಳ್ಳೆ ನಿಷ್ಪಕ್ಷಪಾತ ಅಂತ ಜುಡಿಷಿಯಸ್ ಅಂತ ಎಲೆಕ್ಷನ್ ಕಮಿಷನರ್ಸ್ ಇದ್ರು. ಅನ್ಫಾರ್ಚುನೇಟ್ಲಿ ಇವತ್ತು ಎಲೆಕ್ಷನ್ ಕಮಿಷನ್ ಕೂಡ ಒಂದು ಹಲ್ಲು ಕಿತ್ತ ಹಾವಿನ ಥರ ಇವತ್ತಿದೆ. ಏನಿದು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಬಟ್ ದೇರ್ ಈಸ್ ಇದಕ್ಕೆ ಒಂದು ಪಾಠ ಹೇಳುವಂಥ ಒಂದು ಗಂಟೆ ಅನ್ನೋದು ಬಾರಿಸುತ್ತೆ. ಎಂತಹ ಒಂದು ಡಿಕ್ಟೇಟರಲ್ ಆ್ಯಟಿಟ್ಯೂಡ್ ಇರ್ತಕ್ಕಂಥವರೆಲ್ಲ ಉರುಳಿ ಹೋದರು ಇತಿಹಾಸದಲ್ಲಿ. ನೋಡಿಲ್ವಾ ನಾವು? ಮುಸೋಲಿನಿ ಏನಾದ, ಹಿಟ್ಲರ್ ಏನಾದ? ಇದಕ್ಕೆ ಪಾಠ ಅಂತಕ್ಕಂಥದ್ದೇನು ಅಂತ ಹೇಳಿದ್ರೆ, ಪ್ರಜಾತಂತ್ರವನ್ನು ಧಿಕ್ಕರಿಸ್ತಕ್ಕಂಥ ರೀತಿಯಲ್ಲಿ ಮಾಡಿದರೆ ಜನತಾ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ ಅಂತ. ಈಗ ಚುನಾವಣಾ ಸಂದರ್ಭದಲ್ಲಿ ಬೆಂಬಲಿಸಿದರೆ ನರೇಂದ್ರ ಮೋದಿ ಅವರು ಇದರಿಂದ ಪೊಲಿಟಿಕಲ್ ಮೈಲೇಜ್ ತೆಗೆದು, ನಾನು ಹೇಳ್ತಾ ಇರೋದು ವಿಪಕ್ಷಗಳಿಗೆ ಪೊಲಿಟಿಕಲ್ ಮೈಲೇಜ್, ನಾನು ಮಹಿಳಾ ಉದ್ಧಾರಕ, ನಾನು ಮಹಿಳೆಯರಿಗೆ ಮೀಸಲಾತಿ ತಂದೆ ಅಂತ ಈ 5 ರಾಜ್ಯಗಳ ಚುನಾವಣಾ ಸಂದರ್ಭದಲ್ಲಿ ಒಂದು ಇಂಪ್ಯಾಕ್ಟ್. ಒಂದು ವೇಳೆ ಇದರಲ್ಲಿರುವಂಥ ಡಿಲಿಮಿಟೇಷನ್ ಇಂದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಆತಂಕದಲ್ಲಿ ವಿರೋಧಿಸಿದ್ರೆ, ಇವರು ಮಹಿಳಾ ವಿರೋಧಿಗಳು, ಇವರು ಮಹಿಳೆಯರ ವಸ್ತ್ರಾಪಹರಣ ಮಾಡುವವರು, ಇವರು ಭ್ರೂಣ ಹತ್ಯೆ ಮಾಡುವವರು. ಹಾಗಾದರೆ ಯಾವ ರೀತಿ ಯೋಚನೆ ಮಾಡಬೇಕಾಗಿತ್ತು? ಅಂದರೆ ಆಯಿತು, ದಕ್ಷಿಣ ರಾಜ್ಯಗಳಿಗೆ ನೀವು ಹೇಳ್ತಿದ್ದೀರಾ, ಸೂರ್ಯ ಅವ್ರು ಹೇಳ್ತಾ ಇದ್ದಾರೆ, ಮತ್ತೊಬ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಹೇಳ್ತಾ ಇದ್ದಾರೆ, ಅನ್ಯಾಯ ಆಗಲ್ಲ ಅಂದ್ರೆ ಹೆಂಗಾಗಲ್ಲ ಅಂತ ಕನ್ವಿನ್ಸ್ ಮಾಡಬೇಕಲ್ಲ ಸರ್. 50-50% ಅಂತಂದ್ರೆ 50-50% ಅಂದ್ರೆ ಹೆಂಗ್ ಒಪ್ಕೊಳ್ತಾರೆ? ಈಸಿ ಟು ಕಣ್ಣು ಮುಚ್ಕೊಂಡು ನಿನ್ಗೆ 50%, ನಿನಗೆ 30%, ನಿನಗೆ 20% ಅಂತ ಹೇಳಕ್ಕಾಗತ್ತಾ ಸರ್? ಸಬ್ಸ್ಟಾನ್ಶಿಯೇಟ್ ಮಾಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ. ಸಬ್ಸ್ಟಾನ್ಶಿಯೇಟ್ ಮಾಡಬೇಕಾಗಿತ್ತು. ಯಾವ ರೀತಿ? ನೀವು ಕನ್ವಿನ್ಸ್ ಮಾಡಬೇಕಲ್ಲ. ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಇದೆಯಲ್ಲ. ಇದನ್ನೆಲ್ಲ ನೀವು ಬಿಟ್ಟು ಕೇವಲ ನೀವು ಆತುರದಲ್ಲಿ ಇದನ್ನು ಪಾಸ್ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ತಂದರೆ ಅದು ಸರಿ ಇಲ್ಲ ಅಂತ ನಾವು ಹೇಳ್ತೀವಿ. ಜನಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು,
ಮಹಿಳೆಯರ ಮಾಯಾವತಿ ಅವರು ಕೇಳ್ತಾ ಇದ್ದಾರೆ ಮಹಿಳಾ ರಿಸರ್ವೇಷನ್ನಲ್ಲಿ ನೀವು ಅಲ್ಲೂ ಕೂಡ ನೀವು SC/ST ರಿಸರ್ವೇಷನ್ನ ಅಪ್ಲೈ ಮಾಡಬೇಕು ಅಂದರೆ ನಿಮ್ಗೆ ಡಾಟಾ ಬೇಕಲ್ವಾ ಸರ್? ನೀವು ಡಾಟಾ ಇಲ್ಲದೆ ಇಲ್ಲ ಕರ್ನಾಟಕಕ್ಕೆ ಇಷ್ಟು ಸೀಟ್ ಜಾಸ್ತಿ ಆಗುತ್ತೆ, ತಮಿಳ್ನಾಡಿಗೆ ಇಷ್ಟು ಸೀಟ್ ಜಾಸ್ತಿ ಆಗುತ್ತೆ, ಯಾಕೆ ಜಾಸ್ತಿ ಆಗುತ್ತೆ, ಹೆಂಗೆ ಜಾಸ್ತಿ ಆಗುತ್ತೆ, ಯಾವ ಆಧಾರದ ಮೇಲೆ ಜಾಸ್ತಿ ಆಗುತ್ತೆ, ಓನ್ಲಿ 50% ಜಾಸ್ತಿ ಆಗುತ್ತೆ ಅಂದ್ರೆ ಅದಕ್ಕೆ ಡಿಲಿಮಿಟೇಷನ್ ಅಂತ ಅಂತಾರ ಸರ್? ಇದು ಕೇವಲ 2-3 ದಿನದಲ್ಲಿ ಡಿಸ್ಕಸ್ ಆಗ್ತಕ್ಕಂಥದ್ದಲ್ಲ. ನೀವು 2023ರಲ್ಲಿ ಇದು ತಂದಾಗ ಅಲ್ಲಿಂದಲೇ ಪ್ರಾರಂಭವಾಗಬೇಕಾಗಿತ್ತು. ಒಂದು ವಿಸ್ತೃತವಾದಂತಹ ಸುದೀರ್ಘವಾದಂತಹ ಒಂದು ಚರ್ಚೆ ಮಾಡಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ಈ ಒಳ ಸಂದಿಗ್ಧತೆಯಲ್ಲಿ ಮಹಿಳಾ ಮೀಸಲಾತಿ ಅನ್ನುವಂಥ ಮಹತ್ವದ ವಿಚಾರ ಇವತ್ತು ಪಾತಾಳಕ್ಕೆ ಕುಸಿಯಿತು. ಸದಾಶಯಗಳಿದ್ದರೆ ಮಾಡಲೇಬೇಕು ಅನ್ನುವಂತಹ ದೃಢ ನಿರ್ಧಾರ, ಇಚ್ಛಾಶಕ್ತಿ ಇದ್ದರೆ ಈ ಪುನರ್ವಿಂಗಡಣೆ ಅನ್ನುವಂತಹ ಸಂದಿಗ್ಧತೆಯನ್ನು ಅದರಲ್ಲಿ ಸೇರಿಸಿ ಇದನ್ನು ಇಷ್ಟು ದೊಡ್ಡ ಒಂದು ಸಮಸ್ಯೆಯಾಗಿ ಜನರ ಮುಂದೆ ಇಡಬಾರ್ದಾಗಿತ್ತು. ಸದಾಶಯ ಇದ್ದಿದ್ದರೆ ಮಹಿಳಾ ಮೀಸಲಾತಿಯನ್ನು ನೀವು 543ಕ್ಕೂ ತರಬಹುದು, ಜನಗಣತಿ ಆದಮೇಲೂ ತರಬಹುದು, ಜಾತಿ ಗಣತಿ ಆದಮೇಲೂ ತರಬಹುದು. 3 ದಿನದಲ್ಲಿ ನಾನು ತಂದು ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಅನ್ನುವಂಥ ಟೈಮಿಂಗ್ ಇದೆಯಲ್ಲ,